ಜವಾರಿ ಎತ್ತೆ ನೋಡ್ಬೋದು ಸ್ನೇಹಿತರೆ. ನಾವು ಹೊಳಿದಂಡಿಗೆ ಹೋಗ್ತಾ ಇದ್ದೀವಿ. ಹೊಳಿದಂಡ್ಯಾಗ ಏನೇನೆಲ್ಲ ಐತೆ ಅಂತ ನೋಡಂಬರಿ ಸ್ವಲ್ಪ ಹೋಗಿ. ನೀವು ನೋಡ್ಬೋದು ತುಂಗಭದ್ರಾ ನದಿಯನ್ನು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ತುಂಗಭದ್ರಾ ನದಿ ದಂಡೆಯಲ್ಲಿ ಜನ ಯಾವ ರೀತಿ ಈ ಒಂದು ಬಿಸಿಲಿನ ಧಗೆ ಅನ್ನೋದೇ ತಣ್ಣೀರಿನಲ್ಲಿ ಮಿಂದು ತಮ್ಮ ಪಾವಿತ್ರತೆಯನ್ನು ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂತ. ಹಾಗೆಯೇ ಇಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಲು ಸರ್ಕಾರದವರು ಸುವ್ಯವಸ್ಥೆಯನ್ನು ಕಾಪಾಡಲು ಸುಸಜ್ಜಿತವಾದ ಟಾಯ್ಲೆಟ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಒಂದು ಭಕ್ತರಲ್ಲಿ ಒಂದು ಸಮಾಧಾನಕರ ಒಂದು ವಿಷಯವಾಗಿದೆ. ಆದಷ್ಟು ಶೌಚಾಲಯವನ್ನು ಯೂಸ್ ಮಾಡಿರಿ. ಎಲ್ಲ ಮೈಲಾರಲಿಂಗೇಶ್ವರ ಭಕ್ತರಲ್ಲಿ ಇದೊಂದು ಕಳಕಳಿಯ ಮನವಿ. ನದಿಯ ದಡದಲ್ಲಿ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಮುಂದೆ ನದಿಗಳಲ್ಲಿ ಆಗಿರ್ತಕ್ಕಂಥ ಈ ನೀರಿನಲ್ಲಿ ಬರುವಂಥ ರೋಗಗಳನ್ನು ತಪ್ಪಿಸ್ಬೋದು. ಅದಕ್ಕೋಸ್ಕರ ಸರ್ಕಾರದವರು ಈ ಒಂದು ಶೌಚಾಲಯಗಳನ್ನು, ಸಾರ್ವಜನಿಕ ಶೌಚಾಲಯಗಳನ್ನು ಮಾಡಿದ್ದಾರೆ. ಇವನ್ನಷ್ಟು ಯೂಸ್ ಮಾಡಿ ನದಿ ಹೊರಗಡೆ ಎಲ್ಲ ಶೌಚಾಲಯಕ್ಕೆ ಹೋಗದೆ ನೀರಿನ ಪಾವಿತ್ರ್ಯತೆಯನ್ನು ಕಾಪಾಡಿ. ಇದರಿಂದಾಗಿ ಯಾವುದೇ ಕಾಲರಾ ಎಂಥ ಬ್ಯಾಕ್ಟೀರಿಯಾಗಳಿಂದ ಬರುವಂಥ ರೋಗಗಳನ್ನು ತಪ್ಪಿಸ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲೆಲ್ಲ ಭಾಳ ಜನ ನೋಡ್ರಿ ಹೊಳಿ ದಂಡ್ಯಾಗ ಇಷ್ಟು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಇಲ್ಲೇ ಎಲ್ಲರೂ ಸಣ್ಣ ಟಾಯ್ಲೆಟ್ ಹೋಗಿ ಎಲ್ಲ ಗಲೀಜೆಲ್ಲ ಮಾಡ್ತಿದ್ರು. ನೀರಿನ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಿದ್ರು. ಪವಿತ್ರವಾದ ತುಂಗಭದ್ರಾ ನದಿಯ ಸ್ನಾನವನ್ನು ಮಾಡ್ಕೊಂಡು ಮತ್ತೆ ನಾವು ಈ ಕಡೆ ಗುಡಿ ಕಡೆ ಹೊಂಟಾವಿ. ನೋಡು ಭಕ್ತರು ಹೆಂಗೆ ಹೊಂಟಾರ. ಇದೊಂದು ವಿಶೇಷತೆ ನಮಗೆ ಈ ಮೈಲಾರದಲ್ಲಿ ಸಿಗ್ತತಿ. ಪೊಲೀಸರೆಲ್ಲ ಪಹರೆ ನಡೆಸ್ಯಾರ. ಎಲ್ಲ ಅವರ ಅಭಿಮಾನಿಗಳು ಹೊಂಟಾರ. ನೋಡ್ರಿ, ನೀವು ನೋಡ್ತಾ ಇರ್ಬೋದು ಮೈಲಾರಲಿಂಗಪ್ಪನ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಮೈಲಾರಲಿಂಗೇಶ್ವರನ ದರ್ಶನಕ್ಕೆ ಬರ್ತಾರೆ. ಇದು ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಭಕ್ತರು ಈ ಮೈಲಾರಲಿಂಗೇಶ್ವರನ ದರ್ಶನಕ್ಕಾಗಿ ಮತ್ತು ಮೈಲಾರಲಿಂಗೇಶ್ವರನ ಕಾಣಿಕೋತ್ಸವಕ್ಕಾಗಿ ಅವರ ಕಾರಣಿಕದ ನುಡಿಯನ್ನು ಕೇಳಲಿಕ್ಕಾಗಿ ಇಷ್ಟೊಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಆಲ್ರೆಡಿ ಬಂದಾದರೆ. ಈಗ ಈ ಕಡೆ ಗುಡಿ ಕಡೆ ಹೋಗ್ತಾ ಇದ್ದಾರೆ ಕೆಲವು ಜನ. ಅಂದರೆ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆಗೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಗುಡಿ ಕಡೆ ಹೋಗ್ತಾ ಇದ್ದಾರೆ ದೇವಸ್ಥಾನದ ಹತ್ರ. ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಆಟದ ಸಾಮಾನು ಅವೆಲ್ಲ ಮಕ್ಕಳಿಗಂತಂದು ಆಟ ಎಲ್ಲ ಏನೇನು ಅದಾವ ಅವೆಲ್ಲ ಬರ್ತಾ ಇದಾವನು. ಎಲ್ಲ ಇಂಥ ಸಣ್ಣ ಸಣ್ಣ ಕ್ಯಾಂಡನ್. ಅವಾಗ ಭಾರಿ ಎತ್ತಿನ ಬಂಡಿ ಎಲ್ಲ ಬರ್ತದ್ದು. ಈಗ ಎತ್ತಿನ ಬಂಡಿ ಸ್ವಲ್ಪ ಕಡಿಮೆ ಅನಿಸ್ತೈತಿ, ಒಂದು 1% ಇರ್ಬೋದು. ಬರೀ ಆಟೋ, ಬೊಲೆರೋ ಇಂಥವು ಕಟ್ಮೋಗಿರಿ ಇಂಥದ್ರಾಗೆ ಬರತ್ತಾರ ಜನ. ನೋಡಿರಿ, ನೀವೆಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬರ್ತಾ ಇದ್ದಾರೆ ಈ ಮೈಲಾರಲಿಂಗೇಶ್ವರ ಜಾತ್ರೆಗೆ. ಭಕ್ತರನ್ನು ತಣಿಸಲು ಅಲ್ಲಿ ಬೋರ್ವೆಲ್ಗಳನ್ನು ಹೊಡಿಸಲಾಗಿದೆ. ನೋಡಿರಿ, ಬೋರ್ವೆಲ್ಗಳನ್ನು ಭಕ್ತರಿಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಬೇಕಂತಂದೇಳಿ ಇಲ್ಲೆಲ್ಲ ಅಂಗಡಿ. ಇನ್ನೊಂದು ದಿನ ಬಿಟ್ಟರೆ ನಾವಿಲ್ಲಿ ಕಾಲಿಡೋಕ್ಕೆ ಜಾಗ ಇರೋಲ್ಲ. ನಾವು ಬೈಕ್ ತರೋದು ಕನಸಿನ ಮಾತು. ಅಷ್ಟೊಂದು ರಶ್ ಆಗಿ ಒಂದು ಜಾತ್ರೆ ವಿಜೃಂಭಣೆಯಿಂದ ನಡೀತೈತಿ. ಈಗ ನಾವು ಅದಕ್ಕೆ ಆ ಜಾತ್ರೆಗೆ ಬರೋಕ್ಕಾಗಲ್ಲ ಅಂತಂದೇಳಿ 1-2 ದಿನ ಮುಂಚೆನೇ ಬಂದವಿ.